ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇಲ್ಲಿ ನಾನು ನಿಮಗೆ ಒಂದು ವೀಡಿಯೋನ ರೆಕಾರ್ಡಿಂಗ್ ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಮುಂದಿನ ದಿನಗಳಲ್ಲಿ ಮಾರ್ಕೆಟ್ ಯಾವ ಥರ ಆಗುತ್ತೆ, ಏನಾಗುತ್ತೆ ಅಂತಂದು ಪ್ರಿಡಿಕ್ಷನ್ ಮಾಡ್ತಾ ಇದ್ದೀನಿ. ನಿಮ್ಮ ಇನ್ವೆಸ್ಟ್ಮೆಂಟ್ ಮಾಡೋದಿದ್ರೆ ಏನು ಮಾಡೋದಿದ್ರೆ ಅದ್ರ ಬಗ್ಗೆ ಯಾವ ಥರ ಮಾಡಬೇಕು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಇಲ್ಲಿ ಬನ್ನಿ. ಇಲ್ಲೇನಾಗಿದೆ, ನಾನು ಮಂತ್ಲಿ ಟೈಮ್ ಫ್ರೇಮಲ್ಲಿ ನೋಡ್ತಾ ಇದ್ದೀನಿ. ಸೊ ಮಾರ್ಕೆಟ್ ಏನಾಗಿದೆ, ನಿಫ್ಟಿ 50 ಆಲ್ ಟೈಮ್ ಹೈಯಲ್ಲೂ ರೀಚ್ ಆಗ್ತಾಯಿದೆ. ಸೊ 26,000ವರೆಗೂ ಬರ್ತಾಯಿದೆ. ಸೊ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ 26,000 ಬಂದು ಅಲ್ಲಿಂದ ಒಂದು ಪುಲ್ ಬ್ಯಾಕ್ ಡೌನ್ ಸೈಡ್ ಆಗಿ ಅಲ್ಲಿಂದ ಮತ್ತೆ ರಿಟ್ರೇಸ್ಮೆಂಟ್ ಆಗಿ 26,000ವರೆಗೂ ಬರ್ತಾ ಇದೆ. ಸೊ ಇಲ್ಲಿ ಏನಪ್ಪ ಅಂತಂದರೆ ಮಂತ್ಲಿ ಟೈಮ್ ಫ್ರೇಮ್ ಕ್ಯಾಂಡಲ್ದಾಗ ಏನಾಯ್ತು, ಒಂದು ಪ್ಯಾಟರ್ನ್ ಮಾಡೋ ಚಾನ್ಸಸ್ ಪ್ರೊಬಬಿಲಿಟಿ ಕಾಣಲ್ತದೆ. ಯಾಕಪ್ಪ ಅಂತಂದರೆ ಇಲ್ಲಿ ನೋಡಿರಿ, 22,000ರಿಂದ 26,000 ಆಗ್ಯದ. 26,000ಲಿಂದ ಮತ್ತೆ 22,000 ಪುಲ್ ಬ್ಯಾಕ್ ಆಗಿದೆ. ಅಲ್ಲಿಂದ ಮತ್ತೆ ಸಪೋರ್ಟ್ ತೊಗೊಂಡು ಒಂದು 26,000ವರೆಗೂ ಹೋಗೋ ಚಾನ್ಸಸ್ ಇದೆ. ಸೊ ಇಲ್ಲಿಂದ ಮಾರ್ಕೆಟ್ ಏನಾದರೆ 24,000, 26, 25, 24 ಈ ಥರ ಏನೋ ಸ್ಲೋ ಆ್ಯಂಡ್ ಸ್ಟಡಿ ಮಾರ್ಕೆಟ್ ಬಂದರೆ ಎಟ್ ದ ಎಂಡ್ ಆಫ್ ಡಿಸೆಂಬರ್, ಲೈಕ್ ಇದೇನು 25th ಡಿಸೆಂಬರ್ ಏನಿದೆಯಲ್ಲ, ಎಂಡ್ ಆಫ್ ದಿಸ್ 25 ಏನು ಡಿಸೆಂಬರ್ ಇದೆಯಲ್ಲ, ಅಲ್ಲಿವರೆಗೂ ಮಾರ್ಕೆಟ್ ಏನಾದರೂ ಬರೋ 19,000ವರೆಗೂ ಬರೋ ಚಾನ್ಸಸ್ ಇದೆ. ಯಾಕಿದು ಹೇಳ್ತೀವಿ ಅಂದರೆ ಇಂಡಿಯಾ ವಿಕ್ಸ್ ಅಂತೇಳಿ ಬರುತ್ತೆ. ಇಂಡಿಯಾ ವಿಕ್ಸ್ ಏನಿದಪ್ಪ ಅಂತಂದರೆ ನಿಮಗೆ ತೋರಿಸ್ತೀನಿ. ಒಂದು ಸೆಕೆಂಡ್ ವೇಟ್ ಮಾಡಿ. ಇಂಡಿಯಾ ವಿಕ್ಸ್ ಅಂತೇಳಿ ಸೊ ಇಂಡಿಯಾ ವಿಕ್ಸ್ ಇದೊಂದು ಚಾರ್ಟ್. ಇದು ನಮಗೆ ಯಾವ ಥರ ಮಾರ್ಕೆಟ್ ಮೂವ್ಮೆಂಟ್ ಆಗುತ್ತೆ, ಏನಿದು ಆಗುತ್ತೆ ಅಂತೇಳಿ ತೋರಿಸುತ್ತೆ. ಸೊ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇಲ್ಲೇನಿದೆ, ಇಂಡಿಯಾ ವಿಕ್ಸ್ ಯಾವಾಗಲೂ ಹೈ ರೇಟಲ್ಲಿ ಹೋದರೆ ಮಾರ್ಕೆಟು ತೆಳಗಿರುತ್ತೆ. ಇಂಡಿಯಾ ವಿಕ್ಸ್ ಕೆಳಗಡೆ ಇದ್ದರೆ ಮಾರ್ಕೆಟು ಮೇಲ್ಗಡೆ ಇರುತ್ತೆ. ಸೊ ಸಪೋಸ್ ನೋಡಿ, ಇಲ್ಲಿ ಏನಾಗಿದೆಪ್ಪ ಅಂತಂದರೆ ಇದು ಮಂತ್ಲಿ ಟೈಮ್ ಫ್ರೇಮಲ್ಲಿ ತೋರಿಸ್ತಾ ಇದೆ ನಿಮಗೆ. ಇದು 2022 ಏನಾಗಿತ್ತಪ್ಪ ಅಂತ ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು ಕೋವಿಡ್ದಾಗ. ಸೊ ನೋಡಿರಿ, ಅವಾಗ ಇಂಡಿಯಾ ವಿಕ್ಸ್ ಎಷ್ಟಿದ್ದು 80ವರೆಗೂ ಹೋಗಿದೆ. ಆಲ್ ಟೈಮ್ ಹೈ, ಇಂಡಿಯಾ ವಿಕ್ಸಲ್ಲಿ ಆಲ್ ಟೈಮ್ ಹೈ ಆಗಿದೆ. ಸೊ ಅವಾಗ ಮಾರ್ಕೆಟ್ ಏನಿತ್ತು ಶಾರ್ಪ್ ಫಾಲ್ ಆಗಿತ್ತು. ನಾನು ನಿಮಗೆ ಇಂಡೆಕ್ಸ್ ಚಾರ್ಟಲ್ಲೂ ತೋರಿಸ್ತೀನಿ. ಅದು ಆದಮೇಲೆ ತಿರ್ಗಾ ನಿಮಗೆ 2000 ಸ್ವಲ್ಪ ಇವಾಗ ನೋಡಿ ಎಲ್ಲ ಸ್ಟೇಬಲ್ ಆಗಿದೆ, ಇಲ್ಲೆಲ್ಲೂ ಇದು ಇಲ್ಲ. ಸೊ ಕಂಟಿನ್ಯೂ ಸ್ಟೇಬಲ್ ಆಗಿದೆ. ಈಗ ನೋಡಿ, ಅದು ಏನಿದೆ, ಪ್ರೀವಿಯಸ್ ಎಲ್ಲಿಂದ ಮಾರ್ಕೆಟ್ ಕ್ರ್ಯಾಶ್ ಆಗಿತ್ತು ನೋಡು, ಅದೇ ಪೊಸಿಷನ್, ಅದೇ ಝೋನಿಗೆ ಏನದ ಬಂದು ಈಗ ಮಾರ್ಕೆಟ್ 9.96 ಅಂದರೆ ಬಿಲೋ 10 ಅದ ಇಂಡಿಯಾ ವಿಕ್ಸ್. ಸೊ ಅದಕ್ಕೆ ಏನದಪ್ಪ ಅಂತಂದರೆ ದೇರ್ ಮೇಡ್ ಬಿ ಚಾನ್ಸಸ್ ಆಫ್ ಕರೆಕ್ಷನ್. ಇಲ್ಲಿಂದ ಕರೆಕ್ಷನ್ ಆಗೋ ಚಾನ್ಸಸ್ ಅದ ಅಂತ ನಮ್ಗೆ ಅನಿಸುತ್ತೆ. ಇದ್ರ ಪ್ರಕಾರ ನಾವು ಟ್ರೇಡ್ ಮಾಡ್ಕೊಂಡು ನೋಡೋಣ. ಇವಾಗ ನೋಡಿ, 2020 ಏನಾಗಿತ್ತಪ್ಪ ಅಂತಂದರೆ ಕರೆಕ್ಟ್ 9.6 ಇದು ಇತ್ತು. ಡೇಟ್ ಹೇಳ್ಬೇಕಂತಂದರೆ 3rd February 2020, ಫೆಬ್ರವರಿ ಮಾರ್ಚ್ ಈ ವೀಕಲ್ಲಿ ಏನಾಗಿತ್ತಪ್ಪ ಅಂತಂದರೆ ಮಾರ್ಕೆಟ್ ನೋಡಿರಿ 9 ಪಾಯಿಂಟ್ ಸಮಥಿಂಗ್ ಇದರಲ್ಲಿ ನಡೀತಾ ಇತ್ತು. ಲೋ 10.616 ಇತ್ತು. ಹೈಯೆಸ್ಟ್ ಆಗಿದೆ 80 ಆಗಿದೆ. ನಿಮಗೆ ಚಾರ್ಟಲ್ಲಿ ತೋರಿಸ್ತೀನಿ, ಇಂಡಿಯನ್ ಇದ್ರ ಚಾರ್ಟಲ್ಲಿ ತೋರಿಸ್ತೀನಿ. ನಿಫ್ಟಿ ಚಾರ್ಟು ಸೊ ಲೋಡ್ ಆಗ್ತಾಯಿದೆ. ಸೊ ಇಂಡಿಯಾ ವಿಕ್ಸ್ ನಮಗೆ ಕರೆಕ್ಟಾಗಿ ತೋರಿಸುತ್ತೆ ಯಾವ ಥರ ಏನಾಗಿದೆ. ಇಲ್ಲಿ ನೋಡಿ, ಯಾವಾಗಿತ್ತು, ಮಾರ್ಚ್ 2, ಏಪ್ರಿಲ್, ಫೆಬ್ರವರಿ, ಇದು ನೋಡಿ ಜನವರಿ, ಫೆಬ್ರವರಿ 3rd ಅಲ್ಲಿ ಏನಾಗಿತ್ತು, ಇಂಡಿಯಾ ವಿಕ್ಸ್ ಫೆಬ್ರವರಿ 10 ಇತ್ತು. ಸೊ ಎವರೇಜ್ ಆಫ್ ಒಂದು ರೇಂಜಲ್ಲಿತ್ತು. ಆ 10ಇಂದ ಎಷ್ಟು 80% ಮೀನ್ಸ್ 80ವರೆಗೂ ಹೈ ಹೋಗಿದೆ. ಇಂಡಿಯನ್ ಮಾರ್ಕೆಟ್ ಯಾವಾಗ ಬೀಳುತ್ತೆ ಅಂದರೆ ಇಂಡಿಯನ್ ವಿಕ್ಸ್ ಹೈ ಆಯಿತು ಅಂದರೆ ಇಂಡಿಯನ್ ಮಾರ್ಕೆಟ್ ಫಾಲ್ ಆಗ್ತದೆ. ಸೊ ಇಲ್ಲೇನಾಗಿದೆ, ಇಂಡಿಯಾ ವಿಕ್ಸ್ ಈ ಪ್ರೆಸೆಂಟ್ ಸಿಚುವೇಶನ್ದಾಗ ಏನಪ್ಪ ಅಂತಂದ್ರೆ 1 ಸೆಪ್ಟೆಂಬರ್ 25, ಈ 1 ಸೆಪ್ಟೆಂಬರ್ 25 ಇಂಡಿಯಾ ವಿಕ್ಸ್ ಎಲ್ಲದಪ್ಪ ಅಂತಂದರೆ ಅದೇ ಸೇಮ್ ಸಪೋರ್ಟ್ ಝೋನ್, ಅದೇ ಸಪೋರ್ಟ್ ಝೋನಲ್ಲೇ ಆಲಲ್ತದೆ. ಈಗ ನೋಡಿ 9.17. ಇಲ್ಲಿ ನೋಡಿ, ಈ ಪೊಸಿಷನಲ್ಲಿ 9 ಬಂದಾಗ 100% ಮಾರ್ಕೆಟ್ ಒಂದು ಸ್ವಲ್ಪ ಪುಲ್ ಬ್ಯಾಕ್ ಆಗಿದೆ. ಇಲ್ಲಿ ನೋಡಿ, ಇಂಡಿಯಾ ವಿಕ್ಸ್ 9 ಈ ಪೊಸಿಷನಲ್ಲಿ ಬಂದು ಇಲ್ಲಿಂದ ಎಷ್ಟಾಗಿದೆ, ಅರೌಂಡ್ ಒಂದು 23 ರೂಪೀಸ್ ಟು 33 ರೂಪೀಸ್ವರೆಗೂ ಕರೆಕ್ಷನ್ಸ್ ಆಗಿದೆ. ಮೀನ್ಸ್ ಈ ಪೊಸಿಷನಲ್ಲಿ ಬಂದರೆ, ಇದೇ ಪೊಸಿಷನಲ್ಲಿ ಬಂದರೆ ಮಾರ್ಕೆಟ್ ಏನಾಗಿದೆ, ಇಂಡಿಯನ್ ವಿಕ್ಸ್ ಏನಾಗಿದೆ, ಮೂಮೆಂಟ್ ಅಪ್ಸೈಡ್ ಮೂಮೆಂಟ್ ಆಗಿದೆ ಅಂದರೆ ಮಾರ್ಕೆಟಲ್ಲಿ ಕರೆಕ್ಷನ್ ಆಗುತ್ತೆ. ಸೊ 30 ಪಾಯಿಂಟ್ಸ್ ಮೂಮೆಂಟ್ ಆಗಿದೆ. ಸೊ ಸೇಮ್ ಪ್ರೊಬಬಿಲಿಟಿ, ಸೇಮ್ ಚಾನ್ಸಸ್ ಏನಿರುತ್ತೆ ಇವಾಗ ನಮ್ಗೆ ಇಲ್ಲಿ ಕಾಣಲ್ತ. ಇನ್ನು ಮುಂದಿನ ತಿಂಗಳಲ್ಲಿ ಆದರೆ ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ ಈ 4-5 ಮಂತ್ಸಲ್ಲಿ ಒಂದು ಕರೆಕ್ಷನ್ ಆಗೋ ಚಾನ್ಸಸ್ ಇದೆ. ಮೇ ಬಿ ಇದೇನು 30% 30 ಪಾಯಿಂಟಿಗೆ ಹೋಗ್ಬೋದು, 40 ಹೋಗ್ಬೋದು, 60 ಹೋಗ್ಬೋದು, 80 ಹೋಗ್ಬೋದು. ಇನ್ ಕೇಸ್ 80 ಥರ ಹೋದರೆ ನಮಗೆ ಅರೌಂಡ್ 3,000 4,000ವರೆಗೂ ಮಾರ್ಕೆಟ್ ಬೀಳೋಕ್ಕೆ ಚಾನ್ಸಸ್ ನಮಗೆ ಕಾಣಿಸುತ್ತೆ. ಸೊ ಹಾಗಾಗಿ ನಾನು ಅದು ಪ್ರಿಡಿಕ್ಷನ್ ನೋಡಿಕೊಂಡು ಪ್ಯಾಟರ್ನ್ ಒಂದಾಗಿದೆ. ಸೊ ನೆಕ್ಸ್ಟ್ ಬಂದು ಇಂಡಿಯಾ ವಿಕ್ಸಲ್ಲಿ ನಮ್ಮದು ಬೇಸ್ ಪಾಯಿಂಟಲ್ಲಿದೆ. ಸೊ ಸಪೋರ್ಟ್ ಪಾಯಿಂಟಲ್ಲಿದೆ. ಇಂಡಿಯಾ ವಿಕ್ಸ್ ಅಪ್ ಸೈಡ್ ಹೋದರೆ ಅಲ್ಲಿ ಪ್ಯಾಟರ್ನಲ್ಲಿ ಡೌನ್ ಸೈಡ್ ಆಗುತ್ತೆ. ಸೊ ಎರಡೂ ನಾನು ಕ್ಯಾಲ್ಕುಲೇಷನ್ ಮಾಡಿ ಅನಲೈಸ್ ಮಾಡಿದಾಗ ನಮಗೇನು ಸೂಚಿಸ್ತಪ್ಪ ಅಂತಂದರೆ ಇಲ್ಲಿಂದ ಮಾರ್ಕೆಟ್
ಈ ಪೊಸಿಷನ್ ಪ್ರೆಸೆಂಟ್ ಸಿಚುವೇಶನ್ ಪ್ರೆಸೆಂಟ್ ಮಾರ್ಕೆಟ್ ಏನದಪ್ಪ ಅಂತಂದ್ರೆ ನಮ್ಮ ಮುಂದಿನ ಬರೋ ದಿನಗಳಲ್ಲಿ ಒಂದು ಕರೆಕ್ಷನ್ ಆಗೋ ಚಾನ್ಸಸ್ ಕಾಣಿಸ್ತದೆ. ಸೊ ಅದಕ್ಕೆ ನಾನು ನಿಮಗೆ ನಂದು ಒಂದು ಅನಿಸಿಕೆ ಏನಪ್ಪ ಅಂತಂದರೆ, ಈಗ ಸಪೋಸ್ ನಂದು ಇವಾಗ ನಂದು ಇದರಲ್ಲಿ ನೋಡಿ ಪುಟ್ 19,000 ಪುಟ್ ಏನದ ಡಿಸೆಂಬರ್ ತಿಂಗಳು ಪುಟ್ ಏನದ ಪ್ರೆಸೆಂಟ್ 16 ರೂಪೀಸ್ ನಡೆದ. ಬಟ್ ಇದರದ್ದು 16 ರೂಪೀಸ್ ನಡೆದ. ಚಾರ್ಟಲ್ಲಿ ತೋರಿಸ್ತೀನಿ ನಿಮ್ಗೆ. ಈ 16 ರೂಪೀಸೇ ನಡೆದು. ಇನ್ ಕೇಸ್ ಅದೇನಾರ ಕರೆಕ್ಷನ್ಸ್ ಆದರೆ ಎಟ್ ದ ಎಂಡ್ ಆಫ್ ಡಿಸೆಂಬರ್ 30ವರೆಗೂ ನಮಗೆ ಈ ಪುಟ್ ಪ್ರೈಸ್ ಏನದ ಆಲ್ಮೋಸ್ಟ್ ಒಂದು 1,100 2,200 2,000ವರೆಗೂ ನಮಗೆ ಈ ಪುಟ್ ಪ್ರೈಸ್ ನಮಗೆ ಕಾಣೋ ಚಾನ್ಸಸ್ ಇರುತ್ತೆ. ಕರೆಕ್ಷನ್ಸ್ ಆದರೆ ಈ ಪುಟ್ ಪ್ರೈಸ್ ನಮಗೆ 2,000ವರೆಗೂ ಚಾನ್ಸಸ್ ಕಾಣುತ್ತೆ. ಸೊ 16,000 ನೀವು ಆಲ್ಮೋಸ್ಟ್ ಇವತ್ತು ಇದರಲ್ಲಿ ಒಂದು 10,000 ಇನ್ವೆಸ್ಟ್ ಮಾಡಿದ್ರೆ ನಿಮ್ಗೆ ಒಂದು ಒಳ್ಳೆ ರಿಟರ್ನ್ಸ್ ಬರುತ್ತೆ ಇದರಲ್ಲಿ. ಸೊ ಫ್ರೆಂಡ್ಸ್ ನೋಡಿ, ಇವಾಗ ಇಂಡೆಕ್ಸಲ್ಲಿ ನಾನು ತೋರಿಸ್ತೀನಪ್ಪ ಅಂತಂದರೆ ಸೊ ಇಲ್ಲೇನಾಗಿದೆ ನಮ್ಮದು ಇವಾಗ ಪ್ರೆಸೆಂಟ್ ಇಂಡಿಯಾ ವಿಕ್ಸಲ್ಲಿದೆ ಕರೆಕ್ಟಾಗಿ ಬೇಸ್ ಲೆವೆಲಲ್ಲಿದೆ, ಮೀನ್ಸ್ ಒಂದು ಸಪೋರ್ಟ್ ಲೆವೆಲಲ್ಲಿದೆ. ಇಲ್ಲೇನಿದೆ ನಮ್ಮದು ಮಾರ್ಕೆಟಲ್ಲಿ ಇಂಡೆಕ್ಸಲ್ಲಿ ಚಾರ್ಟ್ ಏನಾಗುತ್ತೆ ಒಂದು ರೆಸಿಸ್ಟೆನ್ಸಲ್ಲಿದೆ. ಯಾಕಂದರೆ ಪ್ರೀವಿಯಸ್ ಹೈಯಿಂದ ಸೆಲ್ ಆಗಿತ್ತು. ಇವಾಗೂ ಮತ್ತು ತಿರ್ಗಿ ಅದೇ ಎಮ್ ಪ್ಯಾಟರ್ನು ಕಾಣಿಸುತ್ತೆ, ಪ್ಲಸ್ ಪ್ರೀವಿಯಸ್ ರೆಸಿಸ್ಟೆನ್ಸು ಕಾಣಿಸ್ತಾ ಇದೆ. ಸೊ ಅಲ್ಲಿ ಸಪೋರ್ಟು, ಇಲ್ಲಿ ರೆಸಿಸ್ಟೆನ್ಸು. ಅದು ಸಪೋರ್ಟಿಂದ ಇಂಡಿಯಾ ವಿಕ್ಸ್ ಮೇಲ್ಗಡೆ ಹೋದರೆ ಇಲ್ಲಿಂದ ನಮ್ಮದು ಇಂಡೆಕ್ಸ್ ಏನಾದರೂ ತೆಳಗೆ ಬರೋ ಚಾನ್ಸಸ್ ಇದೆ. ಈ ಇಂಡೆಕ್ಸ್ ಏನಾದರೂ 22,000 ಏನಾದರೂ ಸಪೋಸ್ ಬ್ರೇಕ್ ಆಯಿತು ಅಂತಂದರೆ ನಮ್ಗೆ 19,000ವರೆಗೂ ಬರೋ ಚಾನ್ಸಸ್ ಇದೆ. ಈ 19,000ವರೆಗೂ ನಮ್ದು ಏನಾರು ಬಂತಂದ್ರೆ ಅದು 16 ರೂಪೀಸ್ದು ಏನು ಸ್ಟಾಕ್ ಇತ್ತಲ್ಲ ಅದು 101% ನಾನು ಹೇಳ್ತೀನಿ 2,000ವರೆಗೂ ಹೋಗೋ ಚಾನ್ಸಸ್ ಇದೆ. ನಿಮ್ಗೆ ಒಳ್ಳೆ ರಿಟರ್ನ್ಸ್ ಒಂದು 3 ಮಂತ್ಸಲ್ಲಿ ಒಳ್ಳೆ ರಿಟರ್ನ್ಸ್ ಸಿಗೋ ಚಾನ್ಸಸ್ ಇದೆ. ಸೊ ಫ್ರೆಂಡ್ಸ್, ಈ ಥರ ಅನಲೈಸ್ ಮಾಡಿ ನಾವು ಮಾರ್ಕೆಟ್ನ ಸ್ಟಡಿ ಮಾಡಿ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಒಳ್ಳೆ ರಿಟರ್ನ್ಸ್ ಬರುತ್ತೆ. ಸೊ ನಾನು ಇವಾಗ ಅನಲೈಸ್ ಮಾಡ್ತಾಯಿದ್ದೆ, ಆವಾಗ ನಮ್ಗೊಂದು ಬಂತು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತೇಳಿ ಅನ್ನಿಸ್ತು. ಸೊ ಆದ ಕಾರಣಕ್ಕಾಗಿ ನಾನು ಏನೇನು ಮಾಡಿ ಈ ವಿಡಿಯೋ ಮಾಡೀನಿ. ನಿಮಗೆ ಇಷ್ಟ ಆದರೆ ನಿಮ್ಮದು ಓನಾಗಿ ಅನಲೈಸ್ ಮಾಡಿ, ನೀವು ಇದನ್ನು ಒಂದು ಇದು ಮಾಡಿಕೊಂಡು ಅನಲೈಸ್ ಮಾಡಿ ಏನದ ನಿಮ್ಮದು ಏನಾದರೂ ಸ್ಟಾಕ್ಸ್ ಇದ್ದರೆ ಅಥವಾ ನಿಮ್ದು ಏನಾದರೂ ಮ್ಯೂಚುವಲ್ ಫಂಡ್ SIP ಏನಾದರೂ ಇದ್ದರೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಮುಂದಿನ ದಿನಗಳಲ್ಲಿ ಲೈಕ್ ಜನವರಿ, ಫೆಬ್ರವರಿ, ಡಿಸೆಂಬರ್ ಇದರಲ್ಲಿ ಮತ್ತೆ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಒಂದು ಒಳ್ಳೆಯ ಅಪಾರ್ಚುನಿಟಿ ಸಿಗುತ್ತೆ. ಯಾಕಂದರೆ ಆವಾಗ ಸ್ಟಾಕ್ ಪ್ರೈಸಸ್ಗಳೆಲ್ಲ ಕಡಿಮೆ ಪ್ರೈಸಲ್ಲಿ ಸಿಗುತ್ತೆ. ಸೊ ಅವಾಗ ಯಾವಾಗ ಕರೆಕ್ಷನ್ ಆಗುತ್ತೆ ಆ ಪಾಯಿಂಟಲ್ಲಿ ನೀವು ಮತ್ತೆ ರೀಇನ್ವೆಸ್ಟ್ ಮಾಡೋ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಸೊ ಆ ಥರದ್ದು ಏನಾದರೂ ಬಂದರೆ ನಮಗೆ ಮುಂದಿನ ದಿನಗಳು ಹೇಳ್ತೀನಿ, ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ನಂದು ಒಂದೇ ಒಂದು ಇದು ಏನಪ್ಪ ಅಂತಂದರೆ, ಇದನ್ನು ಆಲ್ಮೋಸ್ಟ್ ಆಲ್ ನಿಮ್ಮ ಫ್ರೆಂಡ್ಸಿಗೆಲ್ಲ ತಿಳಿಸಿ, ಲೈಕ್ ಮಾಡಿರಿ, ನನ್ನ ಚಾನಲ್ಗೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ರತಿಯೊಬ್ಬರಿಗೆ ಇನ್ಫಾರ್ಮೇಷನ್ ಕೊಡಿ. ಸೊ ಅವರೇನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಿದ್ದರೆ, ಸ್ಟಾಕ್ಸ್ನ ಏನಾದರೂ ಪರ್ಚೇಸ್ ಮಾಡೋದಿದ್ರೆ, ಸೇಲ್ ಮಾಡಿ ಏನಿದೆ ಅವ್ರದ್ದು ಓನಾಗಿ ಇದೊಂದು ಅನಲೈಸ್ ಪ್ರಕಾರ ಅವರು ಓನಾಗಿ ಅನಲೈಸ್ ಮಾಡಿಕೊಂಡು ಅದ್ರ ಪ್ರಕಾರ ಮ್ಯಾನೇಜ್ ಮಾಡ್ಕೊಳ್ಳಿ ಅಂತ ನನ್ನ ಅನಿಸಿಕೆ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ಮುಂದಿನ ದಿನ ಅಪ್ಡೇಟ್ಸ್ ಇದೇನಾದರೂ ಮುಂದೆ ಅಪ್ಡೇಟ್ಸ್ ಏನಾದರೂ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಮುಂದಿನ ಯಾವ ಥರ ಸ್ಟಾಕ್ಸ್ ಎಲ್ಲಿ ಪರ್ಚೇಸ್ ಮಾಡಬೇಕು, ಯಾವ ಸ್ಟಾಕ್ಸ್ ಪರ್ಚೇಸ್ ಮಾಡಬೇಕು ಅಂಬೋದು ಡೀಟೇಲ್ಸ್ನ ಮುಂದಿನ ದಿನಗಳಲ್ಲಿ ಕೊಡ್ತೀನಿ.